हेलो फ्रेंड्स वेलकम टू केचूस होम एंड किचन चैनल। ಇವತ್ತು ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ, ತವಾ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ। ಇಲ್ಲಿ ನಾನು ಕೆರೆ ಮೀನು ತಗೊಂಡಿದ್ದೀನಿ, ಯಾವ ಫಿಶ್ ಬೇಕಾದರೂ ತಗೋಬಹುದು। ನಾನು ತೋರಿಸೋ ಮಸಾಲ ಏನಿದೆ ಅದು ಎಲ್ಲ ಫಿಶ್ ಫ್ರೈಗೂ ತುಂಬಾನೇ ಸೂಟ್ ಆಗುತ್ತೆ, ತುಂಬಾನೇ ರುಚಿಯಾಗಿರುತ್ತೆ। ನಾನಿಲ್ಲಿ ಡ್ಯಾಮ್ ಪಾಂಫ್ರೆಟ್ ತಗೊಂಡಿದ್ದೀನಿ, ಇದು ಆಲ್ಮೋಸ್ಟ್ 1 kg ಮೇಲೇನೇ ಇದೆ, ಒಂದು 15 ರಿಂದ 16 ಪೀಸ್ ಇದೆ। ಈಗ ಮಸಾಲಾಗೆ ಮೊದಲಿಗೆ ಜಾರ್ಗೆ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 1 ಇಂಚಷ್ಟು ಶುಂಠಿ, ಒಂದು ಫುಲ್ ದೊಡ್ಡ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 1/4 ಟೀ ಸ್ಪೂನ್ ಅಷ್ಟು ಸೋಂಪು, ಅಚ್ಚಕಾರದ ಪುಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ 1/2 ಸ್ಪೂನ್ ಅಷ್ಟು, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಧನಿಯಾ ಪೌಡರ್ 1 ಸ್ಪೂನ್, ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ನಿಂಬೆಹಣ್ಣು ರಸ ಕೂಡ ಹಾಕ್ಬೋದು। ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಹೀಗೆ ರುಬ್ಕೋಬೇಕು, ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ। ಈಗ ಈ ಮಸಾಲಾನ ಮೀನಿಗೆಲ್ಲದಕ್ಕೂ ಹಚ್ಕೋಬೇಕು। ಈ ಮಸಾಲ ಮಿಕ್ಕಿದ್ರೆ ನೀವು ಫ್ರೀಝರಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ಗೆ ಕೂಡ ಯೂಸ್ ಮಾಡ್ಬೋದು। ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ರುಬ್ಕೋಬೇಕಾದ್ರೆ ಮಸಾಲ ಜೊತೆ ಹಾಕೋಬೇಕು। ನೋಡಿ ಈಗ ಫಿಶ್ಗೆ ಎಲ್ಲದಕ್ಕೂ ಮಸಾಲ ಹಚ್ಚಿ ರೆಡಿ ಮಾಡಿಟ್ಟಿದ್ದೀನಿ। ಇದನ್ನ ಮ್ಯಾರಿನೇಷನ್ಗೆ ಬಿಡಬೇಕು, ಒಂದು 2 ಅವರ್ಸ್ ಬಿಡ್ಬೋದು ಅಥವಾ 1 ಅವರ್, ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಫಿಶ್ ಮಸಾಲ ಚೆನ್ನಾಗಿ ಇಟ್ಕೊಂಡ್ರೆ ತುಂಬ ರುಚಿಯಾಗಿ ಇರುತ್ತೆ। ಮ್ಯಾರಿನೇಟ್ ಆಗಿದೆ, ಇವಾಗ ತವಾ ಇಟ್ಬಿಟ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕೂಡ ಬಿಸಿಯಾಗಿದೆ। ಇವಾಗ ಒಂದೊಂದಾಗಿ ಫಿಶ್ ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಫ್ರೈ ಮಾಡಬೇಕು, ಒಂದು 2 to 3 ಮಿನಿಟ್ಸ್ 2 ಸೈಡ್ಸ್ ಫ್ರೈ ಮಾಡ್ಕೋಬೇಕು। ನೋಡಿ ಇಲ್ಲಿ 2 ಕಡೆನೂ ಫ್ರೈ ಆಗಿದೆ, ನೀಟಾಗಿ ಬೆಂದಿದೆ, ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ। ನೀವು ಈ ಫಿಶ್ ಫ್ರೈನ, ತವಾ ಫಿಶ್ ಫ್ರೈನ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ। ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್।